ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಏನು ಅಗದಿ ಒಟ್ಟೆ ನಾಮಾಗೇಮ ಕುರ್ಕೊಂಡು ಮಸ್ತಾಗಿ ಬಂದ ತಗೋಬಿಡ್ರಿ. ಸೊ ಇವತ್ತು ನನ್ನ ಬರ್ತಡೇ ಇತ್ತು. ಎಲ್ಲಕ್ಕಿಂತ ಫಸ್ಟು ನನ್ನ ಬರ್ತಡೇ ಕ್ಯಾರೇ ವಿಶ್ ಮಾಡ್ರಿ ಎಲ್ರಿಗೂ. ನಾವು ಫ್ಯಾನ್ಸ್, ಇದು ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಮೈ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂತ್ರ ಈ ಪ್ರೀತಿ ಮಾತು ಬರ್ತಾ ಇಲ್ಲ ಹೇಳಕ. ಸೊ ನಮ್ಮ ಟಾಪಿಕ್ ಕಡೆ ಬಂದ್ಬಿಟ್ಟು ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದ್ರೆ, ನಮ್ಮ ಬೆಂಗಳೂರು ಬುಲ್ಸ್ನ ಮೇನ್ ಡಿಪೆಂಡರ್ ಅಂಕುಶ್ ರಾಠಿ ಅವ್ರು ಯಾವಾಗ ಎದಕ್ಕೆ ಬರ್ಲತ್ತಿಲ್ಲ ಮತ್ತು ಯಾವಾಗ ಬರ್ತಾರೋ ಅನ್ನೋದು ಸ್ವಲ್ಪ ಅಪ್ಡೇಟ್ ಸಿಕ್ಕೈತಿ. ಅದಕ್ಕೆ ವಿಡಿಯೋನ ಅಂತ ತಿಳ್ಕೊ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಂಗೆ ವಿಡಿಯೋಕೊಂದು ಲೈಕ್ ಮಾಡಿರಿ. ಇದು ಮಾಡ್ಲಾತೈತಿ. ಓಕೆ, ಅಂಕುಶ್ ರಾಠಿ ಅವರು ಈ ಸಲ ಬೆಂಗಳೂರು ಬುಲ್ಸ್ ಆಪ್ಷನ್ದಾಗ ಸಿಕ್ಕಿದ್ದು ಮೇನ್ ಡಿಪೆಂಡ್ರು, ಡಿಪೆಂಡ್ರು, ಫುಲ್ ಎಕ್ಸ್ಪೀರಿಯನ್ಸ್ಡ್ ಅದು ಪರ್ಸನು, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು, ಡಿಪೆಂಡ್ರ್ ಏನು ಬೇಕಾದ ಅನ್ಕೋರಿ ನೀವು. ಒಟ್ಟ ಈ ನಮ್ಮ ಏನೈತಿ ಡಿಫೆಂಡರ್ಸ್ ಒಳಗೆ ಯೋಗೇಶ್ ದಯ್ಯ ಮತ್ತು ಅಂಕುಶ್ ರಾಠಿ ಅಂದ್ರೆ ಎಲ್ಲ ಗಡ ನಡಿಕ್ ಬಿಡ್ಬೇಕು. ಸೊ ಅಂಥ ಡಿಫೆಂಡರ್ ಅದ ನಮ್ಮ ಅಂಕುಶ್ ರಾಠಿ ಅವರು. ಸೊ ಇವರು ಸದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನಾಗ ಎಲ್ಲ ಮಂದಿ ಬಂದ್ರು ಇವ್ರಟ್ಟ ಬರೋಲ್ದಾಗ್ಯಾರು. ಸೊ ಭಾಳ ಮಂದಿ ಕೇಳ್ತಾರೆ ಅಂಕುಶ್ ರಾಠಿ ಬಂದಿಲ್ಲ ಅದಕ್ಕೆ, ಮತ್ತು ಇವಾಗ ಬರ್ತಾರೋ ಏನೇನು ಎಲ್ಲ ಕೇಳ್ತ್ರಿ. ಈಗ ಅವರು ನಾವು ಒಂಥರ ಈಗ ಬೆಂಗಳೂರು ಬುಲ್ಸ್ ಅವ್ರು ಒಂಥರ ಸುಳಿ ಬಿಟ್ಟು ಕೊಟ್ಟಂಗೈತಿ. ಅದಕ್ಕಂದ್ರೆ ಅವ್ರ ಬಗ್ಗೆ ವಿಡಿಯೋ ಹಾಕ್ಯಾರ. ಅದು ಬೇರೆ ಇದ್ಬಿಡು, ಏನೈತೆ ರಾರ ಏನೇನು ಐತಿ. ಸೊ ಅದ್ರ ವಿಡಿಯೋ ಮಾಡಿ ಬಿಟ್ಟಾರು. ಸೊ ಇವರು ವಿಡಿಯೋ ಮಾಡಿ ಬಿಟ್ಟಿದ ಪ್ರಕಾರ ನಾವು ಇದನ್ನ ಡಿಕೋಡ್ ಮಾಡ್ತಾ ಹೋದ್ರೆ ಅಂಕುಶ್ ರಾಠಿ ಅವರು ಬರೋದಿನ ಸ್ವಲ್ಪ ದಿನಗಳಲ್ಲಿ ಬರುವ ಸಾಧ್ಯತೆ ಐತಿ. ಅದು ಒಂದು ವಾರ ಅಥವಾ 2 ವಾರ ಒಳಗೆ ಬರೋ ಸಾಧ್ಯತೆ ಎಲ್ಲ ಐತಿ ನಮ್ಮ ಅಂಕುಶ್ ರಾಠಿ ಅವರು. ಸೊ ಇವ್ರು ಎದಕ್ಕೆ ಬರಲಿಲ್ಲ ಅನ್ನೋ ಕಾರಣನೂ ನಾವು ತಿಳ್ಕೊಂಡು ಓಕೆ, ಎದಕ್ಕೆ ಬರಲಿಲ್ಲ ಅಂದ್ರೆ ಇವ್ರಿಗೆ ಸ್ವಲ್ಪ ಮೈನರ್ ಇಂಜುರಿ ಇತ್ತು. ಅಂದ್ರೆ ಮೈನರ್ ಅಂದ್ರೆ ಸ್ವಲ್ಪ ಆಡ್ದ ಸ್ವಲ್ಪ ಫಿಟ್ ಇರಲಿಲ್ಲ. ಸೊ ಅದಕ್ಕೆ ರಿಕವರ್ ಆಗ್ಲತ್ತಿರು ಅಂಕುಶ್ ರಾಠಿ ಅವರು. ಸೊ ಅದಕ್ಕೇನೈತಿ, ಇವರು ಈ ಅನ್ಕತಕ ಜಾಯ್ನ್ ಆಗಿಲ್ಲ ನಾವು ಬೆಂಗಳೂರು ಬುಲ್ಸ್ ಸ್ಕ್ವಾಡ. ಸೊ ಈಗ ಎಲ್ಲ ರಿಪೇರ್ ಆಗ್ಯಾರು, ಎಲ್ಲ ಫಿಟ್ ಆಗ್ಯಾರು, ಫೈನ್ ಆಗ್ಯಾರು. ಸೊ ಅದ ಕಾರಣ ಏನೈತಿ, ನಮ್ಮ ಬೆಂಗಳೂರು ಬುಲ್ಸ್ ಕ್ಯಾಂಪ್ನ ಲಘುಟ ಜಾಯ್ನ್ ಆಗ್ಬೋದು, ಅಥವಾ ಈ 1 ವಾರ ಒಳಗೆ ಬರ್ಬೋದು, ಅಥವಾ ಮುಂದಿನ ವಾರ ಒಟ್ಟು 2 ವಾರ ಒಳಗೆ ಯಾವಾಗ ಬೇಕಾದ್ ಬರ್ಬೋದು ಅಂಕುಶ್ ರಾಠಿ ಅವರು. ಇದು ಒಂಥರ ಸುಳಿ ಬಿಟ್ಕೊಟ್ಟಂಗೆ ಅದು ಬೆಂಗಳೂರು ಬುಲ್ಸ್ ಅವರು. ಹೆಚ್ಚಾಗಿ ಬಿಟ್ಕೊಡಲ್ಕರೆ ಇವ್ರೊಬ್ಬರ ಬರ್ಬೇಕಾಯ್ತು ಅಂದ್ರೆ ಎಲ್ಲರೂ ಬಂದಿರು. ಈ ಸ್ಟಾರ್ ಪ್ಲೇಯರ್ಸ್ ಬಂದ್ರು, ಯೋಗೇಶ್ ದಯ್ಯ ಅವ್ರು ಬಂದಿದ್ರು, ಮತ್ತು ಈ ನಮ್ಮ ಗಣೇಶ್ ಅವ್ರು ಬಂದಿದ್ರು, ಮತ್ತು ಇನ್ನೊಂದು ಸತ್ಯಪ್ಪ ಮೆಟ್ಟಿ, ಮತ್ತು ನಮ್ಮ ಆಕಾಶ್ ಹಿಂದೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ ಬಂದಾರ ಈಗ. ಸೊ ದೊಡ್ಡ ಸ್ಟಾರ್ಸು ಧ್ರುವ ತರ ಅಂತ ಹೇಳ್ಬೇಕು ನಮ್ಮ ಅಂಕುಶ್ ರಾಠಿ ಅವರು. ಸೊ ಇವ್ರು ಬರೋದು ಒಂದು ಉಳಿದಿತ್ತು. ಸೊ ಅವರು ಇನ್ನೇನು ಬೇಗ ಬರೋ ಎಲ್ಲ ಸಾಧ್ಯತೆ ಐತಿ. ಸೊ ಅವ್ರು ಬರೋಕಾಗೆ ನಾವು ಕಾಯ್ಕೊಂಡು ಕೂತೀವಿ. ಅವ್ರು ಬಂದ್ರಂತೂ ಪ್ರಾಕ್ಟೀಸ್ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಮತ್ತು ಹೋದರ್ಸಗತ್ತೆ ಆಗ್ಬಾರ್ದು. ಯಾಕಂದ್ರೆ ಅವತ್ತು 23 ಬರುತ್ತೆ ಸೀದಾ ಬಂದು ಮ್ಯಾಚ್ ಆಡಿದ್ರಲ್ಲ, ಮತ್ತು ಹಿಂದೆ ಬಂದು ಸಿಕ್ಕಾಕೋದು ಆಟಾಗಲಿಲ್ಲ ಪಕ್ಕ ಹಂಗಾಗಬಾರ್ದು. ಸೊ ಅದಕ್ಕೆ ಏನೈತಿ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂಕುಶ್ ರಾಠಿ ಅವ್ರು ಬಂದ ನಮ್ಮ ಬೆಂಗಳೂರು ಬುಲ್ಸ್ ಕ್ಯಾಂಪ್ ಜೊತೆ ಪ್ರಾಕ್ಟೀಸ್ ಮಾಡೋದು ಭಾಳ ಮಸ್ತ್ ಆಗಿರ್ತೈತಿ, ಚಲೋ ಆಗಿರ್ತೈತಿ ನಾ ಅನ್ಕೋತೀನಿ. ಸೊ ನೀವೇನು ಅನ್ಕೋತೀರೋ, ನಡೀತೈತಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಸೀಸನ್ಗೆ ಬರ್ಲತ್ತಿರೋ ಏನು ನಮ್ಮ ಬೆಂಗಳೂರು ಬುಲ್ಸ್ ಕ್ಯಾಂಪ್ ಜೋಡಿ ಅನ್ಕತ್ತಾಗ ಪ್ರಾಕ್ಟೀಸ್ ಮಾಡಿ ಸೀಸನ್ಗೆ ಎಂಟ್ರ್ ಆಗ್ಬೇಕು ನಿಮ್ಮ ಅನ್ಸಿಕೆ ತಿಳಿಸಿ. ನನಗೆ ಏನಂತರೂ ಪಕ್ಕ ಪ್ರಾಕ್ಟೀಸ್ ಮಾಡಿ ಸೀಸನ್ಗೆ ಬಂದ್ರೆ ಭಾಳ ಮಸ್ತ್ ಆಗಿರುತ್ತೆ. ಅದಕ್ಕೆ ರಿಹರ್ಸಲ್ ಮಾಡ್ದಂಗೆ ಇರುತ್ತೆ. ಫಸ್ಟ್ ಆಫ್ ಆಲ್ ಇಂಜುರಿ ಆಗಿದ್ದ ಪ್ಲೇಯರ್ಗೆ ಏನೈತಿ, ಅದು ಇಂಜುರಿ ಆಗಿದ್ದ ಪ್ಲೇಯರ್ಗೆ ಮ್ಯಾಚ್ ಆಡೋದು ಭಾಳ ಮುಖ್ಯ. ಯಾಕಂದ್ರೆ ಮ್ಯಾಚ್ ಪ್ರಾಕ್ಟೀಸ್ ಅನ್ನೋದೇ ಬೇರೆ, ನಾವು ರಿಹರ್ಸಲ್ ಮಾಡೋದೇ ಬೇರೆ. ಅದಕ್ಕೆ ಮ್ಯಾಚ್ ಪ್ರಾಕ್ಟೀಸು ಬೇಕು. ಮತ್ತು ಹಂಗೆ ನಾವು ಪ್ರಾಕ್ಟೀಸ್ ಒಳಗೆ ಏನಂತಾರೆ ಫಿಟ್ ಇರ್ಬೇಕಲ್ಲ, ಬಾಡಿ ಹೊಂದ್ಕೋಬೇಕಂತ ಅಡ್ಜಸ್ಟ್ ಆಗ್ಬೇಕು. ನಾವು ಕಬಡ್ಡಿ ಆಡ್ಲಾರ್ದು ಬಿಟ್ರೆ, ನಾವು ಈಗ ಒಂದು 2-3 ವಾರ ಕ್ರಿಕೆಟ್ ಆಡ್ಲಾರ್ದು ಬಿಟ್ರೆ ಹೆಂಗೆ ನಮ್ಮ ಮುಂದೆ ಒಂದು ತಿಂಗಳ ಹೆಂಗೆ ಕ್ರಿಕೆಟ್ ಆಡ್ಲಿಕ್ಕೆ ಬರಲ್ಲ. ಸೊ ಹಂಗೆ ಕಬಡ್ಡಿ ಒಳಗೂ ಹಾಗೆ ನೀವು ಆಡಲಿಲ್ಲ ಅಂದ್ರೆ ಪಕ್ಕ ಮೈ ಅದು ಆಗಲ್ಲ. ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಅಡ್ಜಸ್ಟ್ ಆದರೆ ಇಟ್ಟದ್ದು ನಮ್ಮ ಸೀಸನ್ ಒಟ್ಟಿಗೆ ಪಕ್ಕ 100% ಫಿಟ್ ಆಗಿ ಅಂಕುಶ್ ರಾಠಿ ಅವ್ರು ಮಧ್ಯ ಹೆಂಗೆ ಕ್ಯಾಚ್ ಮಾಡ್ತಾರೆ, ಡಿಫೆಂಡ್ ಮಾಡ್ತಾರೆ, ಹಂಗೆ ಮಾಡ್ಬೋದು. ಆದ ಕಾರಣ ಏನೈತಿ, ಬರ್ಬೇಕು ಲಘುಟ ಅಂಕುಶ್ ರಾಠಿ ಅವ್ರು. ಅಂದ್ರೆ ಬಂದ್ರೆ ಮಸ್ತ್ ಆಗಿರ್ತೈತಿ. ನನ್ನ ಪ್ರಕಾರ ಇಷ್ಟು. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಲೈಕ್ ಮಾಡಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.